ನಮಸ್ಕಾರ ಗೆಳೆಯರೇ, ಸ್ವಾಗತ ಸಿನಿಮಾ ಸಂತೆ ಚಾನೆಲ್ಗೆ. ಇವತ್ತು ನಿಮಗಾಗಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಲಿಸ್ಟ್ ತಂದುಕೊಟ್ಟಿದ್ದೇವೆ. ಯೂಟ್ಯೂಬ್ನಲ್ಲಿ ಕನ್ನಡ ಡಬ್ಬಾಗಿ ಲಭ್ಯವಿರುವ 5 ಮಲಯಾಳಂ ಥ್ರಿಲ್ಲರ್ ಸಿನಿಮಾಗಳು. ಸಸ್ಪೆನ್ಸ್, ಮಿಸ್ಟ್ರಿ, ಟ್ವಿಸ್ಟ್. ಈ 5 ಸಿನಿಮಾಗಳಲ್ಲಿದೆ ನಿಮ್ಮನ್ನು ಸೀಟಿನ ಅಂಚಿನಲ್ಲೇ ಕೂರಿಸುವಂತಹ ಟೆನ್ಷನ್. ವಿಡಿಯೋ ಶುರು ಮಾಡುವ ಮೊದಲು ಸಿನಿಮಾ ಸಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ಇನ್ನಷ್ಟು ಸಿನಿಮಾ ಲಿಸ್ಟ್ಗಳು ಬೇಕು ಅಂದರೆ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಕ್ಲಿಕ್ ನಮಗೆ ತುಂಬಾ ಬೆಂಬಲ. ಹಾಗಾದರೆ ಸಮಯ ಕಳೆಯದೆ ಶುರು ಮಾಡೋಣ ಇಂದಿನ ಟಾಪ್ 5 ಕನ್ನಡ ಡಬ್ಬಾದ ಮಲಯಾಳಂ ಥ್ರಿಲ್ಲರ್ ಮೂವೀಸ್ಗಳ ಲಿಸ್ಟ್. ನಂಬರ್ 5, ಹಿನ್ನೆಲೆ ವರೆ. ಈ ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ಒಂದು ಸ್ಲೋ ಬರ್ನ್ ಸ್ಟೈಲ್ನಲ್ಲಿ ಸಾಗುತ್ತಾ ಪ್ರೇಕ್ಷಕರನ್ನು ಕಡೆಯವರೆಗೆ ಸಸ್ಪೆನ್ಸ್ನಲ್ಲೇ ಹಿಡಿಕೊಳ್ಳೋ ಸಿಂಹ. ಕಥೆ ಹೇಳೋದೇ ಆದಿ ಅಂದ್ರೆ ಒಮ್ಮೆ ಸ್ಟಾರ್ ಆಗಿದ್ದ ನಟನ ಬಗ್ಗೆ. ಹಿಟ್ ಸಿನಿಮಾಗಳ ಕಾಲ ಮುಗಿದು ಫ್ಲಾಪ್ಗಳ ಹೊಡೆತ, ಹಣದ ತೊಂದರೆ, ಹೀಗೆ ಅವನ ಜೀವನ ಕೆಳಕ್ಕಿಳಿದಿರೋ ಸಮಯ. ಆತ ತನ್ನ ಹಳೆಯ ಸ್ಟಾರ್ಡಮ್ಗಿಂತ ಈಗ ಬದುಕಿಗಾಗಿ ಹೋರಾಡ್ತಿರೋ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸ್ತಾನೆ. ಇದರ ಮಧ್ಯೆ ಶಾನಿ ಅನ್ನೋ ಯುವತಿ ತನ್ನ ತಂದೆಯ ಮನೆ ಬ್ಯಾಂಕಿಗೆ ಕಳೆದುಕೊಳ್ಳೋ ಹಂತಕ್ಕೆ ಬಂದಾಗ ಒಂದು ತಪ್ಪಾದ ನಿರ್ಧಾರ ತೆಗೆದುಕೊಳ್ತಾಳೆ. ತನ್ನ ಬಾಯ್ಫ್ರೆಂಡ್ ಹ್ಯಾಕಿಂಗ್ನಲ್ಲಿ ಬಲ್ಲವನ ಜೊತೆ ಸೇರಿ ಆದಿಯನ್ನು ಅಪಹರಿಸುವ ಪ್ಲಾನ್ ಮಾಡ್ತಾರೆ. ಅವರಿಗೆ ಅನಿಸೋದೇ ನಟ ಅಂದ್ರೆ ದೊಡ್ಡ ಹಣ ಇರ್ತದೆ, ಅದನ್ನ ಬಳಸಿ ನಮ್ಮ ಮನೆ ಉಳಿಸೋಣ ಅಂತ. ಆದರೆ ಪ್ಲಾನ್ ಹಾಳಾಗೋದು ಇಲ್ಲಿ ಆರಂಭ. ಆದಿಯ ಭಯ, ಶಾನಿಯ ಗೊಂದಲ, ಆ ಹುಡುಗನ ಅಜಾಗರೂಕ ವರ್ತನೆ, ಇವರ ನಡುವಿನ ಟೆನ್ಷನ್ ಸಿನಿಮಾ ಮುಂದಕ್ಕೆ ಸಾಗ್ತಿದ್ದಂತೆ ಜಾಸ್ತಿ ಆಗ್ತಾ ಬರ್ತದೆ. ಯಾರು ನಿಜವಾಗಿ ಬಲಿಯಾಗ್ತಿದ್ದಾರೆ, ಯಾರು ತಪ್ಪು ದಾರಿಯಲ್ಲಿ ಅಳೆದು ಹೋಗ್ತಿದ್ದಾರೆ ಅನ್ನೋ ಪ್ರಶ್ನೆ ಸಿನಿಮಾ ತುಂಬಾ ಶಾಂತವಾಗಿ ಆದರೆ ತೀವ್ರತೆ ಜೊತೆ ಮನಸ್ಸಿನ ಮೇಲೆ ಕುಳಿತುಕೊಳ್ತದೆ. ಈ ಚಿತ್ರದ ಸೌಂಡ್ ಟ್ರ್ಯಾಕ್ ಗದ್ದಲವಾಗಿಲ್ಲ, ಡ್ರಾಮಾ ಅತಿಯಾಗಿಲ್ಲ, ಆದರೆ ಪಾತ್ರಗಳ ನಿಜವಾದ ಭಾವನೆಗಳು, ಅವರ ಜೀವನದ ಒತ್ತಡ ಮತ್ತು ತಪ್ಪು ನಿರ್ಧಾರಗಳ ಪರಿಣಾಮ ಸಿನಿಮಾ ನೋಡೋವರಂಗ ಒಳಗೆಳೆಯುತ್ತದೆ. ಒಟ್ಟಿನಲ್ಲಿ ಹಿನ್ನೆಲೆ ವರೆ ಒಂದು ನಿಧಾನ ಆದರೆ ತೀವ್ರವಾದ ಕ್ರೈಮ್ ಥ್ರಿಲ್ಲರ್. ಪಾತ್ರಗಳ ಮನಸ್ಥಿತಿಯನ್ನು ಇಷ್ಟಪಡುವವರಿಗೆ ಇದು ಒಳ್ಳೆಯ ಆಯ್ಕೆ. ಮೂಥಾನ್ ಒಂದು ಭಾವನಾತ್ಮಕ ಹಾಗೂ ಇಂಟೆನ್ಸ್ ಕೈಂಡ್ ಆಫ್ ಸಿನಿಮಾ. ಲಕ್ಷದ್ವೀಪಿನ ಹುಡುಗ ಮುಲ್ಲಾ ತನ್ನ ಅಣ್ಣ ಅಕ್ಬರನ್ನು ಹುಡುಕೋಕೆ ಮುಂಬೈ ಸಿಟಿಗೆ ಬರ್ತಾನೆ. ಆ ಸಿಟಿಗೆ ಬಂದ ಮೊದಲ ದಿನದಿಂದಲೇ ಅವನಿಗೆ ಎಲ್ಲವೂ ನ್ಯೂ, ಸ್ಕೇರಿ ಮತ್ತು ಡೇಂಜರಸ್ ಆಗಿರುತ್ತೆ. ಮುಂಬೈನ ಅಂಡರ್ವರ್ಲ್ಡ್ ಸೈಡ್ ಕತ್ತಲೆಯಿಂದ ತುಂಬಿದ ರೂಲ್ಸ್ ಇಲ್ಲದ ಜಗತ್ತು. ಅಲ್ಲಿ ಮುಲ್ಲನಿಗೆ ಸಿಗೋ ಮೊದಲ ಪರಿಚಯ ರೋಸಿ. ಅವಳಿಗೂ ಲೈಫ್ ಸಿಂಪಲ್ ಅಲ್ಲ, ಆದರೆ ಮುಲ್ಲನಿಗೆ ಹೆಲ್ಪ್ ಮಾಡೋಕೆ, ಸೇಫ್ ಆಗಿರೋಕೆ ಅವಳು ಬೆಸ್ಟ್ ಆಗಿ ಪ್ರಯತ್ನ ಮಾಡ್ತಾಳೆ. ಇನ್ನೊಂದು ಕಡೆ ನಗರದ ಭಯದ ಹೆಸರು ಭಾಯಿ. ಹೊರಕ್ಕೆ ನೋಡಿದ್ರೆ ಅವನೊಂದು ಸ್ಟ್ರಾಂಗ್ ಗ್ಯಾಂಗ್ ಲೀಡರ್ ಅಂತೆ ಕಾಣಿಸ್ತಾನೆ. ಆದರೆ ಅವನೊಳಗಿರುವ ಪೇನ್, ಪಾಸ್ಟ್ ಲೈಫ್ ಟ್ರಾಮಾ, ಅವನ ಬ್ರೋಕನ್ ಇಮೋಷನ್ಸ್ ಕಥೆ ಮುಂದೆ ಹೋಗ್ತಾ ಸ್ಲೋಲಿ ರಿವೀಲ್ ಆಗ್ತವೆ. ಮುಲ್ಲಾ ತನ್ನ ಅಣ್ಣನ ಹುಡುಕಾಟ ಮುಂದುವರಿಸ್ತಾ ಅಕ್ಬರ್ ಯಾರು, ಏಕೆ ಆತ ಲಕ್ಷದ್ವೀಪ ಬಿಟ್ಟು ಹೋದ, ಅವನ ಲೈಫ್ನಲ್ಲಿ ಏನ್ ಹ್ಯಾಪಂಡ್, ಇವುಗಳ ಆನ್ಸರ್ ಸಿಗುವಾಗ ಪ್ರೇಕ್ಷಕರು ಸ್ಟೋರಿಯೊಂದಿಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಮೂಥಾನ್ ಕೇವಲ ಆಕ್ಷನ್ ಅಥವಾ ಗ್ಯಾಂಗ್ ಸ್ಟೋರಿ ಅಲ್ಲ, ಇದು ಒಂಥರ ಭಾವನಾತ್ಮಕ ಜರ್ನಿ ಬಗ್ಗೆ. ಐಡೆಂಟಿಟಿ, ಲೋನ್ಲಿನೆಸ್ ಮತ್ತು ನಾವು ಯಾರು ಅನ್ನೋ ಪ್ರಶ್ನೆಗೆ ಮಾಡೋ ಸರ್ಚ್. ಡೈರೆಕ್ಟರ್ ಗೀತು ಮೋಹನ್ದಾಸ್ ಮುಂಬೈನ ರಾ ರಿಯಾಲಿಟಿ ಮತ್ತು ಅಂಡರ್ವರ್ಲ್ಡ್ನ ಹಾರ್ಶ್ ಟ್ರೂತ್ ಅನ್ನು ತುಂಬಾ ನ್ಯಾಚುರಲ್ ಆಗಿ ತೋರಿಸ್ತಾರೆ. ನಿವೀನ್ ಪಾಲಿ ಮತ್ತು ಸಂಜನಾ ದೀಪು ಅವರ ಪರ್ಫಾರ್ಮೆನ್ಸ್ ಈ ಚಿತ್ರಕ್ಕೆ ಕಂಪ್ಲೀಟ್ ಎಮೋಷನ್ ಕೊಡ್ತದೆ. ನಂಬರ್ 3ನಲ್ಲಿ ಇರುವ ಸಿನಿಮಾ ಆಂಟನಿ. ಗ್ಯಾಂಗ್ಸ್ಟರ್ ಆಂಟನಿ ಅಂತ್ರಪ್ಪರ್ ಹೊರಗೆ ನೋಡಲು ಕ್ರೂರ, ಗಟ್ಟಿತನ ತುಂಬಿದವ. ಆದರೆ ಒಂದು ದಿನ ಆತನ ಜೀವನವೇ ಬದಲಿಸುವ ಘಟನೆ ಆಗುತ್ತದೆ. ಅವನ ಕೈಯಿಂದ ತಪ್ಪಾಗಿ ಸಾವನ್ನಪ್ಪುವ ವ್ಯಕ್ತಿಯ ಮಗಳು ಆನ್ ಮಾರಿಯಾ. ಕುಟುಂಬವೇ ಇಲ್ಲದ ಆ ಹುಡುಗಿಯನ್ನು ರಕ್ಷಿಸಬೇಕು ಎಂದು ಒಂದು ಪಾದ್ರೆ ಆಂಟನಿಗೆ ವಿನಂತಿ ಮಾಡ್ತಾನೆ. ಮನಸ್ಸಿಲ್ಲದೆ ಆರಂಭಿಸಿದ ಈ ಜವಾಬ್ದಾರಿ ದಿನಗಳು ಹೋದಂತೆ ಆಂಟನಿ ಮತ್ತು ಆನ್ಮಾರಿಯ ನಡುವೆ ನಿಧಾನವಾಗಿ ಒಳ್ಳೆಯ ಬಾಂಧವ್ಯವನ್ನು ಕಟ್ಟುತ್ತಾ ಹೋಗುತ್ತದೆ. ರಕ್ತದ ಸಂಬಂಧ ಅಲ್ಲ, ಆದರೆ ಹೃದಯದ ಸಂಬಂಧ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಕ್ಷಣಗಳು ಸಿನಿಮಾದಲ್ಲಿ ತುಂಬಾ ಸುಂದರವಾಗಿ ಬರ್ತವೆ. ಆದರೆ ಹಳೆಯ ಶತ್ರು ಮತ್ತೆ ಮರುಕಳಿಸುತ್ತಾನೆ. ಆಂಟನಿಯ ಶಾಂತಿಯ ಜೀವನಕ್ಕೂ ಆನ್ಮಾರಿಯಾದ ಬೇಸ್ಪೆಕ್ಕಿಗೂ ದೊಡ್ಡ ಅಪಾಯ ಬರುತ್ತದೆ. ಈ ಇಬ್ಬರ ಬಾಂಧವ್ಯ ಪರೀಕ್ಷೆಗೆ ಒಳಗಾಗುವ ಸಮಯ ಅದು. ಮಾಸ್, ಎಮೋಷನ್, ಫ್ಯಾಮಿಲಿ ಫೀಲ್ ಎಲ್ಲವನ್ನೂ ಮಿಕ್ಸ್ ಮಾಡಿ ಜೋಶಿ ಹೇಳಿರುವ ಈ ಕಥೆ ಸಂಬಂಧಗಳು ರಕ್ತಕ್ಕಿಂತ ದೊಡ್ಡದಾಗಬಹುದು ಅನ್ನೋದನ್ನ ಮೃದುವಾಗಿ ತೋರಿಸುತ್ತದೆ. ನಂಬರ್ 2, 2019ರಲ್ಲಿ ಬಿಡುಗಡೆಯಾದ ಮಿಖಾಯಿಲ್
ಇದು ಗಾರ್ಡಿಯನ್ ಏಂಜಲ್ ಎಂಬ ಟ್ಯಾಗ್ಲೈನ್ಗೆ ಶತಪ್ರತಿಶತ ಜಸ್ಟಿಸ್ ಮಾಡುವ ತೀವ್ರ ಆಕ್ಷನ್ ಥ್ರಿಲ್ಲರ್. ಚಿತ್ರದಲ್ಲಿ ನಾವು ನೋಡೋದು ಒಬ್ಬ ಸಾಮಾನ್ಯ ಡಾಕ್ಟರ್ ತನ್ನ ಕುಟುಂಬಕ್ಕಾಗಿ ಎಷ್ಟು ದೂರ ಹೋಗ್ತಾನೆ ಅನ್ನೋದನ್ನು. ಒಂದು ಶಾಲಾ ಹುಡುಗಿ ಜೆನ್ನಿ ಅವಮಾನದಿಂದ ತೀವ್ರ ನೋವಿಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಈ ಘಟನೆ ಆಕೆಯ ಶಕ್ತಿಶಾಲಿ ತಾತ ಜಾರ್ಜ್ ಪೀಟರ್ಗೆ ದೊಡ್ಡ ಬೆಂಕಿಯಂತಾಗುತ್ತೆ. ಅವನಿಗೆ ಸಿಗೋದು ಒಂದೇ ಗುರಿ, ಕಾರಣಕರ್ತರನ್ನೆಲ್ಲ ಅಂತ್ಯಗೊಳಿಸುವುದು. ಈ ಗಲಭೆಯಲ್ಲಿ ಡಾಕ್ಟರ್ ಮಿಖಾಯೆಲ್ ಜಾನ್ ತನ್ನ ಕುಟುಂಬವೇ ಟಾರ್ಗೆಟ್ ಆಗಿದೆ ಅನ್ನೋದನ್ನು ಅರಿತಾನೆ. ಅವನು ಭಯಪಡುವುದಿಲ್ಲ, ಓಡಿಯಿಡುವುದಿಲ್ಲ. ಒಬ್ಬ ಗಾರ್ಡಿಯನ್ ಏಂಜಲ್ ಆಗಿ ತನ್ನ ತಂಗಿಗೆ ಮತ್ತು ಕುಟುಂಬಕ್ಕೆ ಕವಚವಾಗ್ತಾನೆ. ಪಾತಾಳದ ಕ್ರೈಮ್ ಜಗತ್ತಿಗೆ ಹೆಜ್ಜೆಯಿಟ್ಟು ಜಾರ್ಜ್ ಪೀಟರ್ ಮತ್ತು ಅವನ ರೌದ್ರ ಸ್ವಭಾವದ ಮಗ ಮಾರ್ಕೋ ಜೂನಿಯರ್ಗೆ ಮುಖಾಮುಖಿಯಾಗ್ತಾನೆ. ಪ್ರತಿ ಸನ್ನಿವೇಶವೂ ಕುಟುಂಬದ ಖಾತರ್ಗೆ ಹೋರಾಡೋದೇನು ಅಂದ್ರೆ ಹೀಗೆ ಅಂತ ತೋರಿಸುವಂತಿರುತ್ತೆ. ಮಿಖಾಯಲ್ನ ಶಾಂತ ಸ್ವಭಾವ, ಸ್ಲೋ ಬರ್ನ್ ಆಕ್ಷನ್ ಮತ್ತು ಭದ್ರತೆಗಾಗಿ ತೆಗೆದುಕೊಳ್ಳುವ ಕಠಿಣ ನಿರ್ಧಾರಗಳು ಸಿನಿಮಾವನ್ನು ತೀವ್ರತೆಯಲ್ಲಿ ಮುಂದೂಡುತ್ತವೆ. ನಂಬರ್ 1, ಪುತ್ತನ್ ಪಣಂ. ಮಲಯಾಳಂ ಸಿನಿಮಾದಲ್ಲಿ ಡಿಮಾನಿಟೈಸೇಷನ್ ಅಂದ್ರೆ ಏನು? ಆ ನಿರ್ಧಾರ ಒಬ್ಬ ಹಣದ ದಂಧೆಗಾರನ ಜೀವನವನ್ನ ಹೇಗೆ ತಲೆಕೆಳಗಾಗುತ್ತದೆ ಅಂತ ಈ ಸಿನಿಮಾ ತುಂಬಾ ರಿಯಲ್ ಆಗಿ ತೋರಿಸುತ್ತದೆ. ನಿತ್ಯಾನಂದ ಶೆಣಾಯ್ ಕಸರ್ಗೋಡ್ನ ದೊಡ್ಡ ಹಣಕಾಸಿನ ಆಟಗಾರ. ಕಪ್ಪು ಹಣದ ಮೇಲೆ ಅವನು ಕಟ್ಟಿದ್ದ ಸಾಮ್ರಾಜ್ಯ ಒಂದೇ ದಿನ ನೋಟು ಬದಲಾವಣೆಯನ್ನ ನೆಲಕ್ಕುರುಳೋ ಕ್ಷಣಗಳು. ತನ್ನ ಸಿಕ್ಕಿಹಾಕಿಕೊಂಡಿರುವ ಕೋಟಿ ರೂಪಾಯಿಗಳನ್ನು ಸೇಫ್ ಮಾಡೋಕೆ ಕೊಚ್ಚಿಗೆ ಬಂದಿರುವ ಅವನು ಇಲ್ಲಿ ಮುತ್ತುವೇಲ್ ಅಂದುಕೊಂಡಿರದಂತೆ ಅವನ ಬದುಕಿಗೆ ಬರುತ್ತಾನೆ. ಒಬ್ಬ ಶ್ರೀಮಂತನ ಹೋರಾಟ, ಒಂದು ಬಡ ಹುಡುಗನ ಬದುಕು ಮತ್ತು ಇವರಿಬ್ಬರ ಜೋಡಣೆ, ಇದು ಸಿನಿಮಾಕ್ಕೆ ಭಾವುಕತೆಯನ್ನು, ರಿಯಾಲಿಟಿಯನ್ನು ಕೊಡುತ್ತದೆ. ಡಿಮಾನಿಟೈಸೇಷನ್ನಿಂದ ಮಧ್ಯಮವರ್ಗ, ಕಾರ್ಮಿಕರು, ವ್ಯವಹಾರಸ್ಥರು ಯಾರ ಜೀವನದಲ್ಲಿ ಏನು ಗೊಂದಲ ಆಯಿತು ಅನ್ನೋದನ್ನ ಸಿನಿಮಾ ನೇರವಾಗಿ ತೋರಿಸುತ್ತದೆ. ಇದರ ನಡುವೆ ಶೆಣಾಯಿಗೆ ಹಳೇ ರಾಜಕಾರಣಿಯಿಂದ ಇದ್ದ ದ್ವೇಷ, ಅದನ್ನ ಸರಿಪಡಿಸೋ ರಿವೆಂಜ್ ಅಂಗಳ, ಕೊಚ್ಚಿಯ ಪತ್ತುಳ್ಳುಕೊಳ್ಳದ ವರ್ಲ್ಡ್ ಎಲ್ಲವೂ ಸಿನಿಮಾ ಒಟ್ಟಿಗೆ ಹಿಡಿದಿರೋ ಹೈಲೈಟ್. ಈ ಸಿನಿಮಾ ನಿಮಗೆ ಹೇಗಿತ್ತು? ಕಮೆಂಟ್ನಲ್ಲಿ ಹೇಳಿ, ನಾನು ಓದ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಂತೆ ಹೊಸ ಸಿನಿಮಾಗಳ ಬಗ್ಗೆ ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಕೂಡ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.